ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕ್ರಿಸ್ಪಿ ಆಗಿರುವಂತಹ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಈ ವಿಡಿಯೋನಲ್ಲಿ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಅರ್ಧ kg ಪೇಪರ್ ಅವಲಕ್ಕಿನ ಜಡಿ ಹಿಡಿದು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ ಒಂದು ಬಟ್ಲಲ್ಲಿ ಒಗ್ಗರಣೆಗೆ ಎಣ್ಣೆ, 3/4 ಬಟ್ಲು ಶೇಂಗಾ, 3ರಿಂದ 4 ಸ್ಪೂನು ಮೆಂತ್ಯ ಹಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2ರಿಂದ 3 ಸ್ಪೂನು ಸಕ್ಕರೆ ಪೌಡ್ರ್ ಇಟ್ಕೊಂಡಿದ್ದೀನಿ. ಇಂಗು 2 ಸ್ಪೂನು, ಹುರ್ಗಡ್ಲೆ 1/2 ಬಟ್ಲು, ಪುಟಾಣಿ 1/2 ಬಟ್ಲು, ಹಾಗೆ 2ರಿಂದ 3 ಸ್ಪೂನು ಧನಿಯಾ ಪೌಡರು, 1/2 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನು ಸಾಸಿವೆ. ಇಲ್ಲಿ ನಾನು 1 ಬಟ್ಲು ಒಣ ಕೊಬ್ಬರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ 1/2 ಟೀ ಸ್ಪೂನು ಅರಿಶಿನ, ಹಾಗೆ ಇಲ್ಲಿ ಮೆಂತ್ಯ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಇಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಅನ್ಬೋದು, ಅದನ್ನು ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ. ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆನೋ ಜೀರಿಗೆನೋ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದೆ ನೋಡಿ. ಸಿಡಿದಾದ ನಂತರ ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ, ಶೇಂಗಾ. ಇವಾಗ ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿ, ಶೇಂಗಾ ಕಾಳನ್ನ. ಶೇಂಗಾ ಆದ ನಂತರ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ. ಒಣ ಕೊಬ್ಬರಿ ಈ ಥರ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಳುವಾಗಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ. ಇವಾಗ ಕೊಬ್ಬರಿ ಫ್ರೈ ಆಗಿದ್ದಾಯಿತು. ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ನೋಡಿ, ಪುಟಾಣಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಪುಟಾಣಿ, ಶೇಂಗಾ ಜಾಸ್ತಿ ಬೇಕು, ಇಲ್ಲ ಕೊಬ್ಬರಿ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬೋದು. ಇವಾಗ ನಾನು ಮೆಂತ್ಯ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೋಡಿ, ಮಜ್ಜಿಗೆ ಮೆಣಸಿನ್ಕಾಯಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೆಂತ್ಯ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗುತ್ತೆ, ಜಾಸ್ತಿ ಫ್ರೈ ಮಾಡಿಕೊಂಡ್ರೆ. ಮೆತ್ತಗಿದ್ರೂ ಕ್ರಿಸ್ಪಿ ಆಗುತ್ತೆ. ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಕರಿತಾ ಎಲ್ಲನೂ ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿ. ಕೊಬ್ಬರಿನೂ ಈ ಥರ ಕೆಂಪಗೆ ಬಂದಿದೆ ನೋಡಿ, ಕೆಂಪಾಗಿದ್ದಾವೆ ಎಲ್ಲನೂ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಹಿಂಗಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂತಂದರೆ ಗೋಡಂಬಿ, ಬಾದಾಮಿ ಅಥವಾ ಒಣ ದ್ರಾಕ್ಷಿನೂ ಕೂಡ ಹಾಕೋಬೋದು, ಅದೆಲ್ಲ ಆಪ್ಷನಲ್ಲು. ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ. ಅವಲಕ್ಕಿ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಅವಲಕ್ಕಿ ಒಗ್ಗರಣೆ. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವು ನೀವು ಮೆತ್ತಗಿತ್ತು ಅಂತಂದರೆ ಅವಲಕ್ಕಿನ ಬಿಸಿನಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಬಿಸಿಲಿಗಾದರೂ ಹಾಕ್ಕೋಬೋದು. ಬಿಸಿಲಿತ್ತು ಅಂತಂದರೆ ಬಿಸಿಲಿಗೆ ಹಾಕ್ಕೊಂಡ್ಬಿಟ್ರೆ, ಬೆಳಗ್ಗೆ ಬಿಸಿಲಿಗೆ ಹಾಕ್ಕೊಂಡ್ಬಿಟ್ರೆ ಸಾಯಂಕಾಲ ನೀವು ಒಗ್ಗರಣೆ ಮಾಡ್ಕೊಂಬಿಡ್ಬೋದು. ಇಲ್ಲ ಅಂತಂದರೆ ನೀವು ಗ್ಯಾಸ್ ಮೇಲೇ ಹುರ್ಕೋಬೇಕಾಗತ್ತೆ ನೋಡಿ. ಇನ್ನೂ ಸ್ವಲ್ಪ ಹಿಡಿಸುತ್ತೆ ಒಗ್ಗರಣೆಗೆ ಅವಲಕ್ಕಿ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡೆ. ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಜಾಸ್ತಿ ಎಣ್ಣೆ ಅನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಅವಲಕ್ಕಿ ನೋಡಿ. ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಆಗಿದ್ದಾಯಿತು ಅವಲಕ್ಕಿನ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಎಲ್ಲ
ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಸಕ್ಕರೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಮೆಂತ್ಯದ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ಬೇಕು ಅಂತಂದರೆ ನೀವು ಜೀರಿಗೆ ಪೌಡ್ರನ್ನೂ ಕೂಡ ಹಾಕ್ಕೋಬೋದು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ತೀನಿ, ತಣ್ಣಗಾಗಕ್ಕೆ ಬಿಡ್ತೀನಿ. ಇವಾಗ ನೋಡಿ ತಣ್ಣಗಾಗಿದೆ. ಮತ್ತೆ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ನಾನು ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಮತ್ತೆ ನಾನು ಹುರ್ಕೊತೀನಿ. ಇವಾಗ ತಣ್ಣಗಾದ್ಮೇಲೆ ಮತ್ತೆ ನಾವು ಹುರ್ಕೊಂಡ್ರೆ ಮತ್ತೆ ಅವಲಕ್ಕಿ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಮತ್ತೆ ಆಫ್ ಮಾಡ್ತೀನಿ ಗ್ಯಾಸು. ಮತ್ತೆ ಆ ತಣ್ಣಗಾದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊತೀನಿ. ಇದೇ ಥರ ನಾನು 3ರಿಂದ 4 ಸಾರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಅವಲಕ್ಕಿ. ಅದಕ್ಕೋಸ್ಕರ ಹುರಿಯೋದೆಲ್ಲ ಬೇಕಾಗಿಲ್ಲ, ಬಿಸಿಲಿಗೆ ಹಾಕೋದು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅವಲಕ್ಕಿ ಒಗ್ಗರಣೆನ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ, ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಕ್ರಿಸ್ಪಿಯಾಗಿರುವಂತಹ ಅವಲಕ್ಕಿ, ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್. ಮುಂದಿನ ಹೊಸ ವಿಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.